ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಡ್ಯಾಡ್, ಈ ನಾಯಿ ಕಲ್ಲು ಹೊಡಿತೀವಿ ಅಂತ ಗೊತ್ತಿದ್ರು ನಮ್ಮನ್ನು ಉರ್ಸೋಕೆ ಅಂತಾನೆ ನೋಡಿ ಬಾಲ ಅಲ್ಲಾಡಿಸ್ತಾ ಇದೆ. ನೀವು ಇದನ್ನೆಲ್ಲ ನೋಡಿ ಸುಮ್ಮನೆ ನಿಂತಿದ್ದೀರಲ್ಲ ಡ್ಯಾಡ್. ಲೇ, 7 ತಿಂಗಳಿಗೆ ಹುಟ್ಟಿದವನ ಥರ ಆಡ್ತಾ ಇದೆಯಲ್ಲೋ. ಹೆಣದ ಗಾತ್ರ ದೊಡ್ಡದಾಗಿದ್ದಷ್ಟು ಚಟ್ಟ ಗಟ್ಟಿ ಮುಟ್ಟಾಗಿರಬೇಕು, ಗುಂಡಿ ದೊಡ್ಡದಾಗಿರಬೇಕು. ನನಗೆ ಗೊತ್ತು ಇವನಿಗೆ ಯಾವ ರೀತಿ ಚಟ್ಟ ಕಟ್ಟಬೇಕು ಅಂತ. ನಾಲ್ಗೆಗೆ ಪಾಯಸ ತಾಕ್ತಾ ಇದ್ದ ಹಾಗೆ ಇವಳು ಪಾಸ್ ಆಗ್ಬಿಟ್ಲು. ಒಳ್ಳೆ ಕೈಗುಣ ಇರೋ ನಮ್ಮ ಡಾಕ್ಟ್ರಿಗೆ ಒಳ್ಳೆ ಕೈ ರುಚಿ ಇರೋ ಹುಡುಗಿನೇ ಸಿಕ್ಕಿದಾಳೆ. ಸದ್ಯ ಇಷ್ಟಾದ್ರೂ ಗೊತ್ತಿದೆಯಲ್ಲ, ನಮ್ಮ ಕರ್ಣನ ಮರ್ಯಾದೆ ಉಳಿತು. ಇಲ್ಲ ಅಂದಿದ್ರೆ ನೀನು ಹುಡುಗ ಕೈ ಕೊಟ್ಟು ಹೋಗಿದ್ಕೋ, ಕರ್ಣ ಜೀವನ ಕೊಟ್ಟಿದ್ಕೋ ಏನು ಉಪಯೋಗ ಆಗ್ತಾ ಇರ್ಲಿಲ್ಲ. ಏ ವೀಣಾ, ಬಾಯಿದೆ ಅಂತ ಬಾಯಿ ಬಂದಾಗ ಮಾತಾಡಬೇಡ. ಬಂದಿದ್ದೀರಾ, ಮರ್ಯಾದೆ ಕೊಟ್ಟಿದ್ದೀವಿ. ಈ ಕೊಂಕ್ ಮಾತೆಲ್ಲ ನಮ್ಮನೇಲಿ ಇಟ್ಕೋಬೇಡಿ. ಅಯ್ಯೋ, ನಾನು ಹೇಳಿದ್ರಲ್ಲೇನು ತಪ್ಪಿದೆ? ಮಂಟಪದಲ್ಲಿ ಹುಡುಗ ಕೈ ಕೊಟ್ಟು ಹೋದ, ಏನು ಸಂಬಂಧನೇ ಇಲ್ಲದೆ ಇರೋ ಕಾರಣ ಬಾಳ್ ಕೊಟ್ಟ, ಅದ್ರಲ್ಲೇನು ತಪ್ಪಿದೆ? ಆದ್ರೂ ಆ ಹುಡುಗ ಹೊಡೋಗಿದ್ದಕ್ಕೆ ಇವಳಿಗೆ ಒಳ್ಳೆ ಜಾಕ್ಪಾಟ್ ಹೊಡಿತು ಬಿಡಿ. ಸರಿಯಾದ ಕೂಳಾನೆ ಸಿಕ್ಕಿದೆ. ಒಂದು ನಿಮಿಷ, ನೀವು ಆಸ್ಪತ್ರೆಗೆ ಏನಾದರೂ ಹೊರಟೋರು ಮಿಸ್ ಆಗಿ ಡಾಕ್ಟರ್ ಮನೆಗೆ ಬಂದ್ರ? ನಿಮ್ಮ ನಾಲ್ಗೆ ಏನು ಮಾತಾಡ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ನೋಡಿ. ಈ ಥರ ಸಮಸ್ಯೆ ಇದ್ದಾಗ ಅದನ್ನು ಕಡೆಗಣಿಸಬಾರ್ದು. ಅದರಿಂದ ನಿಮಗೂ ತೊಂದರೆ, ನಿಮ್ಮ ಸುತ್ತಮುತ್ತ ಇರೋರಿಗೂ ತೊಂದರೆನೆ. ಏನಪ್ಪ ಕರ್ಣ, ಹೊಸ್ದಾಗಿ ಮದ್ವೆ ಆಗಿದ್ಯಾ ಅಂತ ನೋಡಕ್ ಬಂದ್ರೆ ನಮ್ಮನ್ನೇ ಅವಮಾನ ಮಾಡ್ತೀಯಾ? ನಮ್ಮ ಮನೆಗೆ ಬಂದು ತಿಂದು ಉಂಡಿ ಹೋಗಿ ಬೇಜಾರಾಗಲ್ಲ. ಅದು ಬಿಟ್ಟು ಇಲ್ಲಿ ಬಂದು ನಮ್ಮ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ನನಗೆ ಪಾಪ ಅಂತ ಕರುಣೆ ತೋರಿಸೋದು ಬೇಡ, ಜಾಕ್ಪಾಟ್ ಹೊಡೆದ್ರು ಅಂತ ಇವ್ರು ನೋಡಿ ಹೊಟ್ಟೆ ಹುರ್ಕೊಳ್ಳೋದು ಬೇಡ. ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ ಅಲ್ವಾ? ಅಥವಾ ನಿಮ್ಮ ಜೀವನದಲ್ಲೂ ಈ ಥರ ಹೊಟ್ಟೆ ಉರಿ, ಅವಮಾನ, ಕೊಂಕಿರೋರನ್ನ ನೋಡಿರ್ತೀರಲ್ವಾ? ಹಾಗಂದ್ಮೇಲೆ ಮದುವೆ ದಿನ ಅಷ್ಟೆಲ್ಲ ಅನುಭವಿಸಿರೋ ನಿತ್ಯ ಬಗ್ಗೆ ಅದು ಹೇಗೆ ಬಾಯಿ ಬಂದಂಗೆ ಮಾತಾಡ್ತೀರಾ?